ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಗ್ರಿ ಲೈನ್. ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ, ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಏನೇನು ನೀವು ಕಲಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಸ್ವಲ್ಪ ಲಾಂಗ್ ಆಗ್ತದೆ ವಿಡಿಯೋ ಆರಾಮಾಗಿ ಕೂತ್ಬಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆಮೇಲೆ ನಮ್ಮ ಒಂದು ಆಫ್ಲೈನ್ ಕ್ಲಾಸ್ಗಳು 2025 ಬ್ಯಾಚ್ಗೆ ಏಪ್ರಿಲ್ 18ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಲಿಮಿಟೆಡ್ ಸೀಟ್ ಇರೋದ್ರಿಂದ ಯಾರ್ಯಾರು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀರಲ್ಲ, ಬೇಗನೆ ಜಾಯ್ನ್ ಆಗಿ ಉತ್ತಮವಾದಂಥ ಒಂದು ಪ್ರಿಪರೇಷನ್ ಅನ್ನ ನೀವು ಮಾಡ್ಕೊಳ್ಳಿ. ಇನ್ನು ಆಫ್ಲೈನ್ ಕ್ಲಾಸಿಗೆ ನಿಮಗೆ ಬರಕ್ ಆಗೋದಿಲ್ಲ, ನೀವು ಬೀದರಲ್ಲಿ ಇದ್ದೀರಿ, ಚಾಮರಾಜನಗರಲ್ಲಿ ಇದ್ದೀರಿ, ಬೆಂಗಳೂರಲ್ಲಿ ಇದ್ದೀರಿ, ಬೇರೆ ಇಲ್ಲಿ ದೂರ ಇದ್ರಿ, ಧಾರವಾಡಕ್ಕೆ ಬರಕ್ ನಮ್ಗೆ ಆಗಲ್ಲ, ನೀಟ್ ಎಕ್ಸಾಮ್ ಬರಿತಾ ಇದ್ದೀರ ಅಂತಂದ್ರೆ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನೀವು ಜಾಯ್ನ್ ಆಗಿ ಉತ್ತಮವಾದಂಥ ಒಂದು ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು. ಸೊ ಈಗ ಮೇನ್ ಟಾಪಿಕ್ ಸಿಲೆಬಸ್ ಏನಿರುತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಏನಂದಿರುತ್ತೆ ಅಂತಂದ್ರೆ, ಏನಂತೇಳಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಸ್ ಅ ಚಿಲ್ಡ್ರನ್ ಆಫ್ ಫಾರ್ಮರ್, ನೀವು ರೈತರ ಮಕ್ಕಳು ಇದ್ದೀರಿ ಅಂತ ಹೇಳಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ನಿಮಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಕ್ಸಾಮ್ ಅಲ್ಲಿ ಏನಿರುತ್ತೆ ಅಂದ್ರೆ ಅಗ್ರಿಕಲ್ಚರ್ ಫಾರ್ಮಿಂಗ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವೆ. ಈ ಫಾರ್ಮಿಂಗ್ ರಿಲೇಟೆಡ್ ಅಂತಂದ್ರೆ ಏನೇನು ಬರುತ್ತೆ, ಒಂದ್ ಬರುತ್ತೆ ಅಗ್ರಿಕಲ್ಚರ್ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಈಗೇನೀಗ ಧಾನ್ಯಗಳನ್ನು ಬೆಳೀತಿರ್ತಾರಲ್ಲ ರೈತರು, ಧಾನ್ಯಗಳನ್ನು ಬೆಳೆಯೋ ರೈತರ ಬಗ್ಗೆ ಅಲ್ಲಿ ನಿಮಗೆ ಕ್ವಶನ್ ಅನ್ನ ಕೇಳ್ತಾರೆ. ಆಮೇಲೆ ಬರುತ್ತದ ಹಾರ್ಟಿಕಲ್ಚರ್ ಅಂತಂದ್ರೆ ತೋಟಗಾರಿಕೆಯಲ್ಲಿ ಅಂತಂದ್ರೆ ಪ್ಲಾಂಟೇಶನ್ ಕ್ರಾಪ್ಸ್ ಬರ್ತವೆ, ಅಡಿಕೆ, ತೆಂಗು, ಬ್ಲಾಕ್ ಪೆಪ್ಪರು, ಕಾಫಿ ಇದೆಲ್ಲ ಇರುತ್ತೆ. ಆನಂತರ ಫ್ಲವರ್ ಕ್ರಾಪ್ಸ್ ಬರ್ತವೆ, ವೆಜಿಟೇಬಲ್ಸ್ ಬರ್ತವೆ, ಫ್ರೂಟ್ಸ್ ಬರ್ತವೆ, ಆರ್ನಮೆಂಟಲ್ಸ್ ಬರ್ತವೆ, ಆರೋಮೆಟಿಕ್ ಪ್ಲಾಂಟ್ಸ್ ಬರ್ತವೆ. ಅವೆಲ್ಲ ನಮಗೆ ಹಾರ್ಟಿಕಲ್ಚರ್ ಅಲ್ಲಿ ಬರ್ತದೆ. ಆನಂತರ ನಿಮಗೆ ಫಾರೆಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಅರಣ್ಯ ರಿಲೇಟೆಡ್ ಅಂತಂದ್ರೆ ಈಗ ಮರಗಳೇನಿರ್ತಿತ್ತಲ್ಲ, ಮರಗಳ ಬಗ್ಗೆ ನಿಮಗೆ ಕೇಳಿರ್ತಾರೆ. ಮರಗಳದ್ದು ಒಂದು ಪ್ಲಾಂಟ್ ಸೀಡ್ಲಿಂಗ್ಸ್ ಅನ್ನು ಇಟ್ಟಿರ್ತಾರೆ ಅಥವಾ ಬ್ರಾಂಚ್ ಅನ್ನು ಕಟ್ ಮಾಡಿ ಇಟ್ಟಿರ್ತಾರೆ. ಸಮ್ ಟೈಮ್ ಅದು ಸೀಡ್ಸ್ ಕೂಡ ನಿಮಗೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಫಾರೆಸ್ಟ್ರಿ. ಆ ನಂತರ ವೆಟರ್ನರಿ ವೆಟರ್ನರಿ ಅಂತಂದ್ರೆ ಪಶು ಸಂಗೋಪನೆ, ಏನ್ ಪಶುಪಾಲನೆ ಏನ್ ಮಾಡ್ತಾರಲ್ಲ, ವೆಟರ್ನರಿ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ ಇರ್ತವೆ. ವೆಟರ್ನರಿ ರಿಲೇಟೆಡ್ ಏನಿರ್ತದೆ ಅಂತಂದ್ರೆ ಐಡೆಂಟಿಫಿಕೇಶನ್ ಆಫ್ ಡಿಫ್ರೆಂಟ್ ಆನಿಮಲ್ಸ್, ಆನಂತರ ಆನಿಮಲ್ ಬ್ರೀಡ್ಸ್, ಅದರಲ್ಲಿ ಬಳಸ್ತಕ್ಕಂಥ ಟೂಲ್ಸ್, ಇಂಪ್ಲಿಮೆಂಟ್ಸ್ ಅದು ನಿಮ್ಮಲ್ಲಿ ಇರ್ತದ. ಆಮೇಲೆ ಇವು ಮೇಜರ್ ಏನಂತಂದ್ರೆ ಫಾರೆಸ್ಟ್ರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಆನಂತರ ವೆಟರ್ನರಿ. ಇದು ಮೇನ್ ಟಾಪಿಕ್. ಈಗ 50 ಕ್ವಶನ್ ಏನ್ ಇರ್ತಾವಲ್ಲ, ಇಲ್ಲಿ ಟೋಟಲ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನಿಮಗಿರೋದು ಟೋಟಲ್ ಕ್ವಶನ್ಸ್ ಎಷ್ಟಿರ್ತಾವ, 50 ಇರ್ತಾವ. 50ಯಲ್ಲಿ ನಿಮಗೆ ವೆಟರ್ನರಿಯಿಂದ 10 ಕ್ವಶನ್ಸ್ ಬರ್ತಾವ. 10 ಕ್ವಶನ್ಸ್ ವೆಟರ್ನರಿ ರಿಲೇಟೆಡ್. ಫಾರೆಸ್ಟ್ರಿಯಿಂದ ಒಂದು 2 to 5 ಕ್ವಶನ್ಸ್ ಬರ್ತವೆ. ಹಾರ್ಟಿಕಲ್ಚರ್ ಇಂದ 10 to 15, ಅಗ್ರಿಕಲ್ಚರ್ ಇಂದ 10 to 15. ಇದರ ಜೊತೆ ಸ್ವಲ್ಪ ಫಿಶರಿ ರಿಲೇಟೆಡ್ ಬರ್ತಾವ ಒಂದೆರಡು ಕ್ವಶನ್, ಸಿರಿಕಲ್ಚರ್ ರಿಲೇಟೆಡ್ ಒಂದೆರಡು ಕ್ವಶನ್ ಬರ್ತಾವು. ಆನಂತರ ಆಪಿಕಲ್ಚರ್, ಜೇನು ಸಾಕಾಣಿಕೆ ರಿಲೇಟೆಡ್ ಒಂದೆರಡು ಕ್ವಶನ್ಸ್ ಬರ್ತಾವೆ. ವರ್ಮಿ ಕಾಂಪೋಸ್ಟಿಂಗ್ ರಿಲೇಟೆಡ್ ಒಂದೆರಡು ಕ್ವಶನ್ಸ್ ಬರ್ತಾವೆ. ಈ ತರವಾಗಿ ಟೋಟಲ್ ನಿಮ್ಮ ಕ್ವಶನ್ಸ್ 50 ಆಗ್ತಾವ. ಒಂದು ಕ್ವಶನ್ 4 ಮಾರ್ಕ್ಸ್, ಟೋಟಲ್ ನಿಮ್ಗೆ 200 ಮಾರ್ಕ್ಸ್ ಇರುತ್ತೆ. ಇವಾಗ ಇದೇನಾದಂತಂದ್ರೆ ಟೋಟಲ್ ನಿಮ್ಗೆ ಎಲ್ಲೆಲ್ಲಿಂದ ನಿಮ್ಗೆ ಕ್ವಶನ್ಸ್ ಬರ್ತಾವ, ಯಾವ ಸೆಕ್ಟರ್ ಇಂದ ಬರ್ತಾವ ಅಂತ ಹೇಳಿ ನಾನು ನಿಮ್ಗೆ ಹೇಳಿದೆ. ಈಗ ಏನ್ ನೋಡೋಣ ಅಂತಂದ್ರೆ ಹೆಂಗಿರ್ತಾವ ಕ್ವಶನ್, ನಾವು ಎಲ್ಲಿಂದ ಬರ್ತಾವ ಅಂತಂದ್ರೆ ಮುಖ್ಯವಾಗಿ ನೋಡ್ರಿ, ನೀವು ಈಗ ರೈತರು ಮಾಡ್ತಕ್ಕಂಥ ಕೆಲಸ ಏನದ, ಬೆಳೆಗಳನ್ನ ಬೆಳಿತಾರ, ಪ್ರಾಣಿಗಳನ್ನ ಸಾಕ್ತಾರ, ಪಕ್ಷಿಗಳನ್ನ ಸಾಕ್ತಾರ, ಕೆಲವೊಂದು ಕೀಟಗಳನ್ನೆಲ್ಲ ಸಾಕ್ತಾರ. ಈ ಬೆಳೆಗಳನ್ನ ಬೆಳಿತಾರ ಅಂತಂದ್ರೆ ಅಲ್ಲಿ ಬೆಳೆಗಳನ್ನ ಬೆಳಿಲಕ್ಕೆ ರೈತರು ಏನೇನು ವಸ್ತುಗಳನ್ನ ಬಳಸ್ತಾರೆ, ಅನಂತರ ಬೆಳೆಗಳು ಹೆಂಗಿರ್ತಾವ, ಬೆಳೆಗಳನ್ನ ಹಾರ್ವೆಸ್ಟ್ ಅವುಗಳ ಕೊಯ್ಲ್ ಮಾಡಿದ ನಂತರ ಅವ್ರಿಗೆ ಏನೇನ್ ಸಿಗತ್ತೆ ಅದ್ರ ರಿಲೇಟೆಡ್ ನಿಮ್ಗೆ ಕ್ವಶನ್ ಇರ್ತೈತಿ. ಬೆಳೆಗಳನ್ನ ಬೆಳಿಬೇಕಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಟೂಲ್ಸ್ ಅನ್ನ ಬಳಸ್ತಾರೆ. ಟೂಲ್ಸ್ ಅಂಡ್ ಇಂಪ್ಲಿಮೆಂಟ್ಸ್ ಬೆಳೆಗಳನ್ನ ಬೆಳಿಲಕ್ಕೆ ಸಾಕಷ್ಟು ಟೂಲ್ಸ್ ಅಂಡ್ ಇಂಪ್ಲಿಮೆಂಟ್ಸ್ ಅನ್ನ ಬಳಸ್ತಾರೆ. ಟೂಲ್ಸ್ ಅಲ್ಲಿ ಏನೇನ್ ಬರ್ತಾವ, ನೇಗ್ಲ ಹೊಡಿಲಕ್ಕೆ ಕೆಲವೊಂದು ಟೂಲ್ಸ್ ಗಳನ್ನು ಬಳಸ್ತಾರ, ಬಿತ್ತನೆ ಮಾಡ್ಲಕ್ಕೆ ಟೂಲ್ಸ್ ಗಳನ್ನು ಬಳಸ್ತಾರೆ, ಕಳೆಗಳನ್ನ ತೆಗಿಲಕ್ಕೆ ಟೂಲ್ಸ್ ಅನ್ನು ಬಳಸ್ತಾರ, ಔಷಧಿ ಸಿಂಪರಣೆ ಮಾಡ್ಲಕ್ಕೆ ಟೂಲ್ಸ್ ಇಂಪ್ಲಿಮೆಂಟ್ಸ್ ಅನ್ನ ಬಳಸ್ತಾರ.
ಅವುಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೊಟ್ಬಿಟ್ಟು ಅದರದ್ದು ಯೂಸ್ ಏನಂತ ಕೇಳ್ತಾರೆ, ಅಥವಾ ಸಮ್ ಟೈಮ್ ಅದನ್ನ ಅದನ್ನ ಐಡೆಂಟಿಫೈ ಮಾಡ್ಲಕ್ಕೆ ನಿಮಗೆ ಕೇಳ್ತಾರೆ. ಟೂಲ್ಸ್ ಅಂಡ್ ಇಂಪ್ಲಿಮೆಂಟ್ಸ್ ಒಂದೇದು ಬೆಳೆಗಳನ್ನು ಬೆಳೆಯುವ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಇನ್ನು ನೆಕ್ಸ್ಟ್ ಕ್ರಾಪ್ಸ್ ಅಂಡ್ ಸೀಡ್ಸ್, ಬೆಳೆಗಳು ಮತ್ತು ಅವುಗಳ ಬೀಜಗಳು ಹೆಂಗಿರ್ತಾವ ನೋಡ್ಲಕ್ಕೆ. ಕ್ರಾಪ್ ಹೆಂಗಿರುತ್ತೆ ನೋಡ್ಲಕ್ಕೆ, ಫಾರ್ ಎಕ್ಸಾಂಪಲ್ ಮೆಕ್ಕೆಜೋಳದ ಒಂದು ಪ್ಲಾಂಟ್ ಇರುತ್ತೆ ಹೆಂಗಿರುತ್ತೆ, ಆ ನಂತರ ಈಗ ನವಣೆ ಒಂದು ಪ್ಲಾಂಟ್ ಇರ್ತೈತಿ ಹೆಂಗಿರ್ತೈತಿ ನೋಡ್ಲಕ್ಕೆ, ಅದ್ರ ತೆನೆ ಹೆಂಗಿರ್ತೈತಿ, ಲೀಫ್ ಹೆಂಗಿರ್ತಾವ, ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಆ ನಂತರ ಅವುಗಳನ್ನು ಯಾವ ಸೀಸನ್ ಅಲ್ಲಿ ಬೆಳಿತಾರೆ ಅದನ್ನ ಬಗ್ಗೆ ನೀವು ಸಮ್ ಟೈಮ್ ಕೇಳ್ತಾರೆ. ಆ ನಂತರ ಸೀಡ್ಸ್, ಅವುಗಳ ಸೀಡ್ಸ್ ಹೆಂಗಿರ್ತಾವ, ಬೀಜಗಳು. ದರ್ ಆರ್ ಸೋ ಮೆನಿ ಕ್ರಾಪ್ಸ್, ಸಾಕಷ್ಟು ಏನು ಕ್ರಾಪ್ಸ್ ಇದಾವಲ್ಲ, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಆನಂತರ ಕೆಲವೊಂದು ಫಾಡರ್ ಕ್ರಾಪ್ಸ್ ಇರ್ಬೋದು, ಅದರದ್ದು ಎಲ್ಲ ಸೀಡ್ಸ್ಗಳ ನಿಮ್ಗೆ ಗೊತ್ತಿರ್ಬೇಕು. ಸುಮಾರು 120 ಕ್ರಾಪ್ಸ್ ಆಗ್ತಾವ. ಎಲ್ಲ ಥರದ್ದು ಸೀಡ್ ನಿಮ್ಗೆ ಐಡೆಂಟಿಫೈ ಮಾಡ್ಲಾಕ ಬರ್ಬೇಕು. ಮುಖ್ಯವಾಗಿ ತೃಣಧಾನ್ಯಗಳಿರ್ಬೋದು, ಪಲ್ಸಸ್ ಇರ್ಬೋದು. ಈಗ ತೃಣಧಾನ್ಯಗಳಂತಂದ್ರೆ ನವಣೆ, ಬರಗು, ಸಾವೆ, ಹಾರ್ಕ, ಅವುಗಳನ್ನೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಕ್ರಾಪ್ಸ್ ಐಡೆಂಟಿಫಿಕೇಶನ್, ಅನಂತರ ಸೀಡ್ದು ಐಡೆಂಟಿಫಿಕೇಶನ್ ಇರುತ್ತೆ. ಆನಂತರ ಸಮ್ ಟೈಮ್ ನಿಮ್ಗೆ ಪೆಸ್ಟ್ ಅಂಡ್ ಡಿಸೀಸಸ್, ಬೆಳೆಗಳ ಮೇಲೆ ಬರ್ತಕ್ಕಂತಹ ಕೀಟಗಳು, ಆನಂತರ ರೋಗಗಳು. ಕೀಟಗಳು ಇರ್ತವೆ, ಈಗ ಗ್ರಾಸ್ ಹಾಪರ್ ಅಂತ ಬರ್ತದ, ಥ್ರಿಪ್ಸ್ ಬರ್ತವು, ಎಫಿಡ್ಸ್ ಬರ್ತವು, ತೆಂಗಿನಕಾಯಿ ಗಿಡದಲ್ಲಿ ಮೇಲಿನ ಬರ್ತೈತಲ್ಲ ರೈನೋಸಾರಸ್ ಬಿಟಲ್ ಅಂತ ಬರ್ತೈತಿ, ಆನಂತರ ಗೆದ್ಲು ಹುಳುಗಳು ಬರ್ತವು, ಕಾಂಡ ಕೊರಕಗಳು ಬರ್ತವು. ಅವುಗಳ ಬಗ್ಗೆ ನಿಮಗೆ ಪೆಸ್ಟ್ ಅಂಡ್ ಡಿಸೀಸ್, ರೋಗಗಳು ಬರ್ತೈತಿ. ಈಗ ಅಡಿಕೆಯಲ್ಲಿ ಕೊಳೆ ರೋಗ ಬರ್ತೈತಿ, ದ್ರಾಕ್ಷಿಯಲ್ಲಿ ಬುರಿ ಬರ್ತೈತಿ, ಮ್ಯಾಂಗೋದಲ್ಲಿ ಬುರಿ ಬರ್ತದ, ದಾಳಿಂಬೆಯಲ್ಲಿ ಕ್ಯಾರ್ ರೋಗ ಬರ್ತೈತಿ, ಪಪಾಯದಲ್ಲಿ ರಿಂಗ್ ಸ್ಪಾಟ್ ಅಂತ ಬರ್ತೈತಿ, ಅನಂತರ ಬಾಳೆ ಗಿಡದಲ್ಲಿ ಬಂಚಿ ಟಾಪ್ ಅಂತ ಹೇಳಿ ಒಂದು ರೋಗ ಬರ್ತೈತಿ, ಶಿಗಾಟೋಕ ರೋಗ ಬರ್ತೈತಿ, ಎಲೆ ಚುಕ್ಕೆ ರೋಗಗಳು ಬರ್ತವು. ಈ ರೋಗಗಳ ಬಗ್ಗೆ ನಿಮ್ಗೆ ಒಂದೆರಡು ಕ್ವಶನ್ ಅನ್ನ ಕೇಳಬಹುದು. ಕೀಟಗಳ ಬಗ್ಗೆ ಕೆಲವೊಂದು ಕ್ವಶನ್ ಅನ್ನ ಕೇಳಬಹುದು. ಆಮೇಲೆ ಇವುಗಳನ್ನ ಹತೋಟಿ ಮಾಡ್ಲಾಕ್ ಬಳಸ್ತಕ್ಕಂತಹ ಟೂಲ್ಸ್ ಇಂಪ್ಲಿಮೆಂಟ್ಸ್ ಏನೇನ್ ಬಳಸ್ತೀವಿ ನಾವು, ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ, ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಏನೇನ್ ಬಳಸ್ತೀವಿ ಅದನ್ನು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಆಮೇಲೆ ಈಗ ಬೆಳೆಗಳನ್ನ ಬೆಳಿಬೇಕಂತಂದ್ರೆ ಅವುಗಳಿಗೆ ನಾವು ಗೊಬ್ಬರ ಹಾಕ್ತಿವಿ, ಮೆನ್ಯೂರ್ ಹಾಕ್ತಿವಿ ಅಲ್ಲ, ಗೊಬ್ಬರ, ಅನಂತರ ರಸಗೊಬ್ಬರಗಳು, ಫರ್ಟಿಲೈಸರ್ಸ್ ಅಂಡ್ ಮೆನ್ಯೂರ್ಸ್. ಫರ್ಟಿಲೈಸರ್ಸ್ ರಸಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು, ಆನಂತರ ಮೆನ್ಯೂರ್ಸ್ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇವುಗಳ ಬಗ್ಗೆ ನಿಮ್ಗೆ ಕೇಳ್ತಾರೆ. ಫರ್ಟಿಲೈಸರ್ಸ್ ಈಗ ಯಾವ್ಯಾವ ರೈತರು ಫರ್ಟಿಲೈಸರ್ಸ್ ಹಾಕ್ತಾರಲ್ಲ, ಯೂರಿಯಾ ಹಾಕ್ತಾರೆ, DAP ಹಾಕ್ತಾರ, MOP ಹಾಕ್ತಾರ, ಜಿಂಕ್ ಸಲ್ಫೇಟ್, ಮ್ಯಾಗ್ನೀಸಿಯಂ ಸಲ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್, ಜಿಪ್ಸಮ್, ಇದ್ರ ರಿಲೇಟೆಡ್ ಕೇಳ್ತಾರೆ. ಆಮೇಲೆ ಮ್ಯಾನ್ಯೂರ್ಸ್ ಬಂತಂತಂದ್ರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಇದ್ರ ಬಗ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆಮೇಲೆ ಇನ್ನ ನೀರ್ ಕೊಡ್ತಾರೆ. ನಾವು ಬೆಳೆಗಳು ಬೆಳಿತೀವಪ್ಪ ಅಂತಂದ್ರೆ ಅವುಗಳಿಗೆ ನೀರ್ ಕೊಡ್ಬೇಕಲ್ಲ, ಅಲ್ಲಿ ಇರಿಗೇಷನ್ ರಿಲೇಟೆಡ್, ಇರಿಗೇಷನ್ ನೀರಾವರಿಯನ್ನು ನಾವು ಕೊಡ್ತಿರ್ತೀವಲ್ಲ ಬೆಳೆಗಳಿಗೆ, ನೀರು ಕೊಡ್ಬೇಕಂದ್ರೆ ಯಾವ ಪದ್ಧತಿಯಲ್ಲಿ ಕೊಡ್ತೀವಿ, ಆ ಪದ್ಧತಿಯಲ್ಲಿ ಕೊಡಬೇಕಾದ್ರೆ ಏನೇನು ವಸ್ತುಗಳನ್ನು ಬಳಸ್ತೀವಿ, ಟೂಲ್ಸ್ ಏನೇನು ಬಳಸ್ತೀವಿ, ಕೆಲವೊಂದು ಕಾಂಪೋನೆಂಟ್ಸ್ ಇರ್ತಾವಲ್ಲ. ಈಗ ಡ್ರಿಪ್ ಇರಿಗೇಷನ್ ಅಂತ ಬಂದ್ರೆ ಡ್ರಿಪ್ ಇರಿಗೇಷನ್ ಅಲ್ಲಿ ಫಿಲ್ಟರ್ ಇರುತ್ತೆ, ಪೈಪ್ಸ್ ಇರ್ತಾವು, ವಾಲ್ಸ್ ಇರ್ತಾವು, ಅನ್ನೋದ್ರ ಲೆಟ್ರಲ್ ಇರುತ್ತೆ, ಡ್ರಿಪ್ಪರ್ಸ್ ಇರ್ತಾವೆ. ಅದೇ ತರ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಪೈಪ್ಸ್ ಇರ್ತಾವೆ, ರೈಸರ್ಸ್ ಇರ್ತಾವೆ, ಸ್ಪ್ರಿಂಕ್ಲರ್ ಹೆಡ್ ಇರುತ್ತೆ ನೀರನ್ನೆಲ್ಲ ಕಡೆ ಸಿಂಪಡಿಸ್ಲಿಕ್ಕೆ. ಅದೇ ತರ ರೇನ್ ಗನ್ ಇರ್ತಾವ, ರೇನ್ ಪೈಪ್ಸ್ ಇರ್ತಾವ, ಅವುಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರ, ಇರಿಗೇಷನ್ ರಿಲೇಟೆಡ್. ಆಮೇಲೆ ಈ ಟೂಲ್ಸ್ ಇಂಪ್ಲಿಮೆಂಟ್ಸ್ ಅಲ್ಲಿ ಏನು ಬರ್ತೈತಿ ಇದನ್ನು ಕೂಡ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಇರಿಗೇಷನ್ ರಿಲೇಟೆಡ್. ಆನಂತರ ಹಾರ್ವೆಸ್ಟಿಂಗ್ ಈಗ ನಾವು ಬೆಳೆಗಳನ್ನ ಕೊಯ್ಲು ಮಾಡ್ತೀವಿ, ಕೊಯ್ಲು ಮಾಡಿಬಿಟ್ಟು ಸ್ಟೋರ್ ಮಾಡ್ತೀವಲ್ಲ, ಹಾರ್ವೆಸ್ಟಿಂಗ್ ಅಂಡ್ ಸ್ಟೋರೇಜ್. ಬೆಳೆಗಳನ್ನ ಕೊಯ್ದು ಅವುಗಳನ್ನ ಶುದ್ಧ ಮಾಡಿ, ಅಂದ್ರೆ ರಾಶಿ ಮಾಡಿಬಿಟ್ಟು ಒಂದ್ ಕಡೆ ಸ್ಟೋರ್ ಅನ್ನ ಮಾಡ್ತೀವಿ. ಇಲ್ಲಿ ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ಯಾವ ತರ ಹಾರ್ವೆಸ್ಟ್ ಮಾಡ್ತೀವಿ, ಕುಡುಗೋಲ್ ತಗೊಂಡು ಕುಡುಗೋಲ್ ಇರುತ್ತಲ್ಲ ಅದರಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ. ಕೆಲವೊಂದು ಕೈಯಿಂದನೇ ಮುರಿತಕ್ಕಂಥ ವೆಜಿಟೇಬಲ್ ಫ್ರೂಟ್ಸ್ ಇತ್ತು ಅಂದ್ರೆ ಹ್ಯಾಂಡ್ಲೇನೆ ಪಿಕ್ ಮಾಡ್ತೀವಿ. ಆಮೇಲೆ ಅವುಗಳನ್ನ ರಾಶಿ ಮಾಡ್ತೀವಿ. ಅಗ್ರಿಕಲ್ಚರ್ ಕ್ರಾಪ್ಸ್ ಇದ್ದು ಅಂದ್ರೆ ಅದನ್ನ ಅದರಲ್ಲಿ ಕಾಳು ಮತ್ತು ಅದನ್ನ ಪ್ಲಾಂಟ್ ಅನ್ನ ಬೇರ್ಪಡಿಸ್ಲಾಗ ರಾಶಿ ಮಷಿನ್ಗಳನ್ನು ಬಳಸ್ತೀವಿ, ಕಂಬೈನ್ ಹಾರ್ವೆಸ್ಟರ್ಗಳನ್ನು ಬಳಸ್ತೀವಿ. ಆಮೇಲೆ ಕೆಲವೊಂದನ್ನ ಸ್ಟೋರ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಸ್ಟೋರ್ ಮಾಡ್ತೀವಿ,
ಕೆಲವೊಂದು ಒಣಗಿಸಿ ಸ್ಟೋರ್ ಮಾಡ್ತೀವಿ, ಕೆಲವೊಂದು ಪ್ರೊಸೆಸ್ ಮಾಡಿ ಸ್ಟೋರ್ ಮಾಡ್ತೀವಿ, ಕೆಲವೊಂದು ಇಮಿಡಿಯೇಟ್ಲಿ ಸೆಲ್ ಮಾಡ್ತೀವಿ, ಕೆಲವೊಂದು ಸ್ವಲ್ಪ ದಿನ ಇಟ್ಕೊಂಡು ಆಮೇಲೆ ಸೆಲ್ ಮಾಡ್ತೀವಿ. ಈ ಥರ ಎಲ್ಲ ಇರ್ತೈತಿ. ಕೆಲವೊಂದು ಏನೈತಲ್ಲ ಡೈರೆಕ್ಟ್ ಆಗಿ ಎಡಿಬಲ್ ಪ್ರಾಡಕ್ಟೇ ಇರ್ತಾವೆ, ಅವುಗಳನ್ನ ತಿನ್ಲಕ್ಕೂ ಬಳಸ್ತೀವಿ. ಕೆಲವೊಂದು ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಶುಗರ್ ಕೇನ್ ಇರುತ್ತೆ, ಆನಂತರ ಟೊಬ್ಯಾಕೊ ಇರುತ್ತೆ, ಹತ್ತಿ ಇರ್ತೈತೆ. ಅವುಗಳನ್ನ ಬೇರೆ ಫ್ಯಾಕ್ಟ್ರಿಲಿ ಹೋಗಿ ಬೇರೆ ಬೇರೆ ಪ್ರಾಡಕ್ಟ್ಗಳಾಗಿ ಬಂದು ನಾವು ಅವುಗಳನ್ನ ಬಳಸ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಇರ್ತಾವೆ. ಟೋಟಲ್ ಇದೇನಿದೆ ಎಲ್ಲ ಇದೆ, ಒಂದು ಬೆಳೆಗಳನ್ನ ಬೆಳಿಬೇಕಾದ್ರೆ ಇಷ್ಟೆಲ್ಲ ಒಂದು ಆಕ್ಟಿವಿಟೀಸ್ ಏನಾದ್ರು ಇಷ್ಟೆಲ್ಲ ಮೆಟೀರಿಯಲ್ಸ್ ಅನ್ನು ರೈತರು ಬಳಸ್ತಾರ, ಅದರ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ ಬರ್ತಾವ. ಇನ್ನ ನೆಕ್ಸ್ಟ್ ಇದು ಬೆಳೆ ಬೆಳೆಯೋದಾಯ್ತು. ಇನ್ನು ನಂತರ ಏನು ಪ್ರಾಣಿಗಳು, ಆನಿಮಲ್ಸ್, ವೆಟರ್ನರಿ ಅನ್ಕೋರಿ ನೀವು. ವೆಟರ್ನರಿ ರಿಲೇಟೆಡ್ ಅಂತಂದ್ರೆ ವೆಟರ್ನರಿ ಅಂದ್ರೆ ಪಶುಸಂಗೋಪನೆ, ಅನಂತರ ಪಶುಪಾಲನೆ ಏನ್ ಬರ್ತಿದ್ಲ ಆನಿಮಲ್ ಹಸ್ಬೆಂಡ್ರಿ, ಪ್ರಾಣಿಗಳನ್ನ ಸಾಕೋದಾಗ್ಲಿ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಇರ್ತಾವ. ಫಸ್ಟ್ ಏನಿರ್ತೈತೆ ಅಂದ್ರೆ ಅನಿಮಲ್ ಐಡೆಂಟಿಫಿಕೇಶನ್. ಅನಿಮಲ್ಸ್ ಪ್ರಾಣಿಗಳನ್ನ ಗುರುತಿಸಬೇಕಾಗ್ತೈತಿ ನೀವು ಫಸ್ಟ್. ಈಗ ಎಷ್ಟೋ ಜನರಿಗೆ ಇದು ಆಡು ಅಂದ್ರೆ ಮೇಕೆ ಮತ್ತು ಕುರಿಗೆ ಡಿಫ್ರೆನ್ಸ್ ಗೊತ್ತಾಗ್ತಿರೋದಿಲ್ಲ. ಆ ಪ್ರಾಣಿ ಮೇಲ್ ಇದೇನೋ ಅಥವಾ ಫಿಮೇಲ್ ಇದೇನೋ ಅದ್ರ ಡಿಫ್ರೆನ್ಸ್ ಗೊತ್ತಾಗ್ತಿರೋದಿಲ್ಲ. ಅದರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಐಡೆಂಟಿಫಿಕೇಶನ್ ಆಫ್ ಅನಿಮಲ್ಸ್ ಅಂಡ್ ದೇರ್ ಬ್ರೀಡ್ಸ್. ತಳಿಗಳು ಇರ್ತವೆ. ಈಗ ಪ್ರಾಣಿಗಳಿದಾವೆ ಅಂತಂದ್ರೆ ಅದರಲ್ಲಿ ಸಾಕಷ್ಟು ತಳಿಗಳು ಇರ್ತವೆ. ಈಗ ಆಕಳ ಇದೆ ಅಂತಂದ್ರೆ ಆಕಳಲ್ಲಿ ಹಾಲು ಕೊಡ್ತಕ್ಕಂಥ ತಳಿಗಳು ಬೇರೆ ಇರ್ತಾವೆ. ಆ ನಂತರ ನಾವು ಎತ್ತಿನ ಸಲುವಾಗಿ ಸಾಕ್ತಕ್ಕಂಥ ತಳಿಗಳು ಬೇರೆ ಇರ್ತಾವೆ. ಕರ್ನಾಟಕದ ಇದಾವೆ, ಕೆಲವೊಂದು ಬೇರೆ ರಾಜ್ಯದ ಇದಾವೆ, ಕೆಲವೊಂದು ಬೇರೆ ದೇಶದ ತಳಿಗಳಿದಾವೆ. ಈಗ ಹಾಲಿನ ಸಲುವಾಗಿ ನಾವು ಆಕಳ ತಳಿ ಬೇರೆ ದೇಶದ ಅಂತಂದ್ರೆ HF ಜರ್ಸಿ ಅಂತೇಳಿ ಜರ್ಸಿ ಅನ್ನೋ ಮೇಜರ್ ಆಗಿ ನಾವು ಬಳಸ್ತೀವಿ. ಆಮೇಲೆ ಕರ್ನಾಟಕದಲ್ಲಿ ಡ್ರಾಟ್ ಪರ್ಪಸ್ ಎತ್ತುಗಳ ಸಲುವಾಗಿ ಖಿಲಾರಿ ಬಳಸ್ತೀವಿ, ಅಮೃತ್ ಮಹಲ್ ಬಳಸ್ತೀವಿ, ಹಳ್ಳಿಕಾರ್ ಬಳಸ್ತೀವಿ. ಇವ್ರ ಬಗ್ಗೆ ನಿಮ್ಗೆ ಬ್ರೀಡ್ಸ್ ಬಗ್ಗೆ ಐಡೆಂಟಿಫಿಕೇಶನ್, ಎಲ್ಲ ತರದ ಆಕಳು, ಎಮ್ಮೆ, ಕುರಿ, ಆಡು, ಹಂದಿ, ಅನಂತರ ಮೊಲ, ಕೆಲವೊಂದು ಪಕ್ಷಿಗಳ ಬ್ರೀಡ್ಸ್, ಕೋಳಿ ತಳಿಗಳು, ಇವನ್ನೆಲ್ಲ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು ಆಗ್ತದೆ. ಇನ್ನು ನೆಕ್ಸ್ಟ್ ಅವುಗಳಿಗೆ ಫೀಡ್ಸ್ ಅಂಡ್ ಫಾಡರ್. ಹಸುಗಳಿಗೆ ಆಹಾರ ನಾವೇನು ಹಿಂಡಿ, ಅನಂತರ ಕೆಲವೊಂದು ಒಣ ಮೇವು, ಹಸಿ ಮೇವುಗಳನ್ನೆಲ್ಲ ಹಾಕ್ತಿರ್ತೀವಲ್ಲ ಅದರ ರಿಲೇಟೆಡ್ ನಿಮ್ಗೆ ಕ್ವಶನ್ ಬರ್ತಾವೆ. ಹಿಂಡಿಗಳಂತಂದ್ರೆ ಶೇಂಗಾ ಹಿಂಡಿ, ಕುಸ್ಬಿ ಹಿಂಡಿ, ಗೋಳಿ ಹಿಂಡಿ, ನಂತರ ಹತ್ತಿ ಕಾಳು ಹಿಂಡಿ, ಇವೆಲ್ಲ ಎನಿಮಲ್ಸ್ಗೆ ಏನೇನು ಹಾಕ್ತಿವಲ್ಲ ನಾವು ಫೀಡ್. ಈ ನುಚ್ಚುಗಳು ಬರ್ತಾವೆ, ಮೆಕ್ಕೆಜೋಳ ನುಚ್ಚು ಬರ್ತದ, ಗೋಧಿ ನುಚ್ಚು ಬರ್ತೈತಿ, ತೊಗರಿದ ಹುರುಳಿ ನುಚ್ಚು ಬರುತ್ತೆ, ತವಡುಗಳು ಬರ್ತವು, ಭತ್ತದ ತವಡು, ಗೋಧಿ ತವಡು, ಆನಂತರ ತೊಗರಿ ತವಡು, ಅವುಗಳ ಬಗ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನಂತರ ಫಾಡರ್ಸ್ ಬರ್ತಾವೆ, ಮೇವುಗಳು ಹಸಿ ಮೇವು ಬರ್ತದೆ, ಮೆಕ್ಕೆಜೋಳ ಮೇವು ಬರ್ತೈತಿ, ಜೋಳದ ಮೇವು ಬರ್ತೈತಿ, ಸಜ್ಜೆ ಮೇವು ಬರ್ತೈತಿ, ನೇಪಿಯರ್ ಗ್ರಾಸ್, ಗಿನ್ನಿ ಗ್ರಾಸ್, ಈ ತರ ಮೇವುಗಳ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಒಣ ಮೇವು ಬರ್ತೈತಿ, ಈಗ ಜೋಳದ ಕಣಿಕೆ, ಸಜ್ಜಿ ಕಣಿಕೆ, ಮೆಕ್ಕೆಜೋಳದ ಕಣಿಕೆ, ಅನಂತರ ರಸ ಮೇವು, ಸೈಲೇಜ್ ಅಂತ ಬರ್ತದ, ಸೈಲೇಜ್, ಇದ್ರ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ ಬರ್ತಾವು. ಫೀಡ್ಸ್ ಅಂಡ್ ಫಾಡರ್ಸ್. ಆನಂತರ ಇಲ್ಲಿ ಕೆಲವೊಂದು ಡಿಸೀಸಸ್ ಕೂಡ ಕೇಳ್ತಾರೆ. ಅನಿಮಲ್ಸ್ಗೆ ಬರ್ತಕ್ಕಂಥ ಡಿಸೀಸಸ್ ಅಂಡ್ ಪೆಸ್ಟ್. ಡಿಸೀಸಸ್ ಅಂಡ್ ಪೆಸ್ಟ್ ಈಗ ಮುಖ್ಯವಾಗಿರ್ತಕ್ಕಂಥ ರೋಗಗಳ ಕೇಳ್ತಾರ. ಎಲ್ಲ ಅಂತ ಡೀಪ್ ಆಗಿರೋ ರೋಗ ಏನ್ ಕೇಳೋದಲ್ಲ. ಈ ಕಾಲು ಬಾಯಿ ರೋಗ ಅಂತ ಬರುತ್ತೆ, ನಂತರ ಈಗ ಹೊಸದಾಗಿ ಬಂದಿದೆ ಚರ್ಮಗಂಟು ರೋಗ ಅಂತ ಬರ್ತೈತಿ, ಕೆಚ್ಚಲು ಬಾವು ರೋಗ ಅಂತ ಬರ್ತೈತಿ. ಈ ತರದಾದಂತ ರೋಗಗಳು ನಿಮ್ಗೆ ಕೇಳ್ತಾರ. ನಂತರ ಪೆಸ್ಟ್ ಅಂತ ನಿಮ್ಗೆ ಗೊತ್ತಿರ್ತೈತಿ. ಈಗ ಉಣ್ಣೆ ಆಗ್ತೈತಿ, ಬಾಡಿ ಮೇಲೆಲ್ಲ ಉಣ್ಣೆಗಳು ಬರ್ತಾವ. ಆ ನಂತರ ತೊನಸಿ ಅಂತ ಬರ್ತೈತಿ, ಫ್ಲೈಸ್ ನೊಣಗಳು ಬರ್ತಾವ. ಅದರ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ ಇರ್ತಾವ. ಆಮೇಲೆ ನೆಕ್ಸ್ಟ್ ಇಲ್ಲಿ ವೆಟರ್ನರಿ ಬಳಸ್ತಕ್ಕಂಥ ಟೂಲ್ಸ್ ಅಂಡ್ ಇಂಪ್ಲಿಮೆಂಟ್ಸ್. ವೆಟರ್ನರಿಯಲ್ಲಿ ಸಾಕಷ್ಟು ಟೂಲ್ಸ್ ಇಂಪ್ಲಿಮೆಂಟ್ಸ್ ಬಳಸ್ತಾರೆ. ವೆಟರ್ನರಿ ಡಾಕ್ಟರ್ಸ್ ಇರ್ಬೋದು ಅಥವಾ ರೈತರು ಇರ್ಬೋದು, ಅವುಗಳನ್ನ ಬಳಸ್ತಿರ್ತಾರೆ. ಟೂಲ್ಸ್ ಅಂತಂದ್ರೆ ಕ್ಯಾಸ್ಟ್ರೇಟರು, AI ಗನ್ನು, ಡಿ ಹಾರ್ನರ್ಸು, ಆನಂತರ ಕೋಳಿಗಳಿಗೆ ನೀರು ಕುಡಿಸ್ತಕ್ಕಂಥ ಫೀಡರು, ವಾಟರರ್, ಆನಂತರ ಸಾಕಷ್ಟು ಈಗ ಎತ್ತುಗಳನ್ನು ನಾವು ಅಥವಾ ಆಕಳುಗಳನ್ನು ಕಟ್ಲಿಕ್ಕೆ ಬಳಸ್ತಕ್ಕಂಥ ಹಗ್ಗಗಳು, ಕೊರಳು ಹಗ್ಗ, ಬಾಯಿಗೆ ಹಾಕ್ತಕ್ಕಂಥ ಮುಖವಾಡ, ಆನಂತರ ಬಾಯಿ ಜಾಳಿಗೆ, ಔಷಧಿ ಕುಡಿಸ್ತಕ್ಕಂಥ ಗೊಟ್ಟ, ಇವನ್ನೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಅವುಗಳನ್ನ ನೀವು ನೋಡ್ಕೊಂಡು
ಸರಿಯಾಗಿ ಪ್ರಿಪ್ರೇಷನ್ ಆದರೆ ಮಾತ್ರ ನೀವು ಎಕ್ಸಾಮಲ್ಲಿ ಉತ್ತಮವಾದಂಥ ಒಂದು ಸ್ಕೋರ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಮೇನ್ ಏನಂತಂದ್ರೆ ಅಲ್ಲಿ ಟೈಮ್ ಭಾಳ ಕಡಿಮೆ ಇರ್ತೈತಿ ನಿಮ್ಗೆ. ನೀವು ಎಷ್ಟು ಬೇಕಷ್ಟು ಟೈಮ್ ಕೊಟ್ಟರೆ ನೀವು ಒಂದು ಸ್ವಲ್ಪ ಏನೋ ಒಂದು ಕರೆಕ್ಟ್ ಆದಂಥ ಆನ್ಸರ್ ಬರಿಬೋದು. ಅಲ್ಲಿ ಟೈಮ್ ಕೊಡೋದೇ 15 ರಿಂದ 20 ಸೆಕೆಂಡ್. ಒಂದು ಸಲ ಒಂದು ಸ್ಪೆಷಮನ್ನ ನೋಡಿ ನೀವು ಇನ್ನೂ ಅದನ್ನು ತಿಳ್ಕೊಳ್ಳೋಟಿಗೆ ನಿಮ್ಮನ್ನ ಮುಂದೆ ದಬ್ತಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇರ್ತೈತಿ. ಸೊ ನೀವು ಸಾಕಷ್ಟು ಟೆಸ್ಟ್ಗಳನ್ನು ಫಸ್ಟಿನಿಂದನೇ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಚೆನ್ನಾಗಿ ಒಂದು ಪ್ರಿಪ್ರೇಷನ್ ಮಾಡಿದ್ರೆ ನೀವು ಈಸಿಯಾಗಿ ಔಟ್ ಆಫ್ ಸ್ಕೋರನ್ನು ತಗೋಬಹುದು. ಇದೇನಂದ್ರೆ ಇದು ನಾನು ಮೇನ್ ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಹೇಳಿದೆ. ಟೂಲ್ಸ್, ಇಂಪ್ಲಿಮೆಂಟ್ಸ್, ಫರ್ಟಿಲೈಸರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್, ಆನಂತರ ಮೆನ್ಯೂರ್ಸ್, ಇಂಪ್ಲಿಮೆಂಟ್ಸ್, ಟೂಲ್ಸ್, ವೆಟರ್ನರಿಲಿ ಬಳಸ್ತಕ್ಕಂಥವು, ಆನಿಮಲ್ ಬ್ರೀಡ್ಸ್, ಪ್ರಾಣಿಗಳ ಒಂದು ತಳಿಗಳು ಯಾವುದಾವು, ಆನಿಮಲ್ಸ್ಗಳಿಗೆ ಆಹಾರಗಳು, ಅವುಗಳಿಗೆ ಆಹಾರ ಕೊಡ್ತಿರ್ತೇವಲ್ಲ ಅದು, ಆನಂತರ ಕೆಲವೊಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ರೋಗಗಳು, ಪ್ರಾಣಿಗಳದಿರ್ಬೋದು ಅಥವಾ ಬೆಳೆಗಳ ಮೇಲೆ ಬರ್ತಕ್ಕಂಥ ರೋಗಗಳು, ಇಂಪಾರ್ಟೆಂಟ್ ಆಗಿರತಕ್ಕಂಥ ಕೀಟಗಳು, ಆನಂತರ ಅವುಗಳನ್ನು ಹತೋಟಿ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಸಾಧನ ಸಲಕರಣೆಗಳು. ಇನ್ನು ಕ್ರಾಪ್ಸ್ ಅಲ್ಲಿ ಬಂದ್ರೆ, ಇನ್ನು ಕ್ರಾಪ್ಸ್ ಅಲ್ಲಿ ಹಾರ್ಟಿಕಲ್ಚರ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನು ನೋಡೋಣ. ಈ ಹಾರ್ಟಿಕಲ್ಚರ್ ತೋಟಗಾರಿಕೆಯಲ್ಲಿ ಬರಬೇಕಾದ್ರೆ ನೋಡ್ಬೇಕಾದ್ರೆ ನೀವು ಕೆಲವೊಂದು ಫ್ಲವರ್ಸ್ ಅನ್ನು ಐಡೆಂಟಿಫೈ ಮಾಡಬೇಕು. ಫ್ಲವರ್ಸ್, ಫ್ರೂಟ್ಸ್ ಮೇನ್ಲಿ ಫ್ಲವರ್ಸ್, ಅನಂತರ ಫ್ರೂಟ್ಸ್. ಫ್ಲವರ್ಸ್ ಗೊತ್ತಿರ್ತದೆ ನಿಮ್ಗೆ, ಸಾಕಷ್ಟು ಫ್ಲವರ್ಸ್ ಏನು ರೈತರು ಬೆಳೀತಾರೆ, ಅನಂತರ ಮಾರ್ಕೆಟಲ್ಲೆಲ್ಲ ಸಿಗ್ತದೆ. ಫ್ರೂಟ್ಸ್ ವೆರೈಟಿ ಕೇಳ್ತಾರೆ ನಿಮ್ಗೆ. ಫ್ರೂಟ್ಸ್ ರಿಲೇಟೆಡ್ ಅಂತಂದ್ರೆ ವೆರೈಟಿ. ಸ್ಪೆಸಿಫಿಕಲಿ ಬನಾನಾ ಇರ್ತದೆ. ನಾವು ಬನಾನಾ ನೋಡಿರ್ತೀವಿ ಸಾಕಷ್ಟು ಜನ, ಬರೀ ಬನಾನಾ ಅಂತ ಇರ್ತದೆ. ಅದು ಯಾವ ವೆರೈಟಿ ಇದೆ? ಈಗ ಪಚ್ಚ ಬಾಳೆ ಅಂತ ಬರ್ತದೆ, G9 ಅಂತ ಏನು ಕರಿತೀವಲ್ಲ, G9 ಬರ್ತೈತಿ. ಆನಂತರ ಏಲಕ್ಕಿ ಬಾಳೆ ಬರ್ತದ, ಜವಾರಿ ಬಾಳೆ ಬರ್ತೈತಿ, ನೇಂದ್ರನ್ ಬನಾನಾ ಬರ್ತೈತಿ, ನೇಂದ್ರನ್ ಬಾಳೆ ಬರ್ತೈತಿ, ಕೆಂಪು ಬಾಳೆಹಣ್ಣು ಬರ್ತೈತಿ. ಈ ಥರ ಬಾಳೆಹಣ್ಣುಗಳನ್ನು ಐಡೆಂಟಿಫೈ ಮಾಡಬೇಕು. ಈ ಥರ ಮ್ಯಾಂಗೋ ಬಂತು. ಮ್ಯಾಂಗೋದಲ್ಲಿ ಕೂಡ ಸಾಕಷ್ಟು ವೆರೈಟಿ ಅದಾವೆ. ನಮ್ಮ ಕರ್ನಾಟಕದಲ್ಲಿ ಈಸಿಯಾಗಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ತೋತಾಪುರಿ ಅಂತ ಬರ್ತೈತಿ, ಅಲ್ಫಾನ್ಸೋ ಬರ್ತೈತಿ, ಮಲ್ಲಿಕಾ ಬರ್ತೈತಿ, ಕೇಸರ್ ಬರ್ತೈತಿ. ಅವುಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಎಕ್ಸಾಮಲ್ಲಿ ನಮಗೆ ಕೇಳ್ತಾರೆ. ನಂತರ ಸಾಕಷ್ಟು ಫ್ರೂಟ್ಸ್ ಇದಾವೆ, ನಾವು ನೋಡಿರ್ತೀವಿ, ತಿಂದಿರ್ತೀವಿ, ಬಟ್ ಅದು ಸ್ಪೆಸಿಫಿಕಲಿ ಹೆಸರು ಗೊತ್ತಿರೋದಿಲ್ಲ. ಆ ಥರ ತಿಂದಿರೋದಿಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಬೆಳೀತಿರ್ತಾವೆ, ಅದನ್ನು ನೋಡಿರೋದಿಲ್ಲ. ಆ ಥರ ಫ್ರೂಟ್ಸ್ ಬರ್ತಾವೆ. ಈಗ ಮ್ಯಾಂಗೋಸ್ಟೀನ್ ಅಂತ ಬರ್ತೈತಿ, ರಾಮ್ ಭೂತಾನ್ ಅಂತ ಬರ್ತದೆ, ಸ್ಟಾರ್ ಫ್ರೂಟ್ ಬರ್ತಾವೆ. ಈ ಥರ ಇಲ್ಲ. ನಂತರ ವಾಟರ್ ಆ್ಯಪಲ್ ಬರ್ತೈತಿ, ವುಡ್ ಆ್ಯಪಲ್ ಬರ್ತೈತಿ. ಈ ಥರ ಸೋ ಮೆನಿ ಟೈಪ್ಸ್ ಆಫ್ ಫ್ರೂಟ್ಸ್ ಗ್ರೋನ್ ಇನ್ ಕರ್ನಾಟಕ. ಅವುಗಳನ್ನು ನಿಮ್ಗೆ ಎಕ್ಸಾಮಲ್ಲಿ ಕೊಡ್ತಾರೆ. ಅವುಗಳನ್ನು ನೀವು ನೋಡಿ ತಿಳ್ಕೊಂಡ್ರೆ ಅಂದ್ರೆ ಮಾತ್ರ ಅವುಗಳನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅನ್ಕೋತ. ಇದೊಂದಿಷ್ಟು ನಿಮಗೆ ಬ್ರೀಫ್ ಆಗಿರ್ತಕ್ಕಂಥ ಒಂದು ಓವರ್ ವ್ಯೂ, ಇದು ಸಿಲೆಬಸ್ ಓವರ್ ವ್ಯೂ. ಇದರದ್ದು ರಿಲೇಟೆಡ್ ಆಗಿ ನೀವು ಸರಿಯಾಗಿ ಪ್ರಿಪ್ರೇಷನ್ ಅನ್ನು ಮಾಡಿಕೊಂಡ್ರೆ ಆರಾಮಾಗಿ ನೀವು ಉತ್ತಮವಾದಂಥ ಒಂದು ಸ್ಕೋರನ್ನು ಪಡಿಬಹುದು. ಓಕೆ. ಆಮೇಲೆ ಈ ವಿಡಿಯೋಗಳನ್ನು, ನನ್ನೇನು ವಿಡಿಯೋ ಅದಲ್ಲ, ಆದಷ್ಟು ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋರಿಗೆ, ಆನಂತರ CET ನೀಟಿಗೆ ಏನು ಪ್ರಿಪೇರ್ ಆಗ್ತಾ ಇದ್ದಲ್ಲ ಆ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿರಿ. ಅದಷ್ಟು ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಹೋಗ್ತದೆ. ನಮಗೂ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಬಂದು ಅಂದರೆ ಇನ್ನೂ ಒಂದು ಹೆಚ್ಚಿನ ಒಂದು ಉತ್ತಮವಾದಂಥ ವಿಡಿಯೋಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ಕೊಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದೆ ಮತ್ತೆ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋ ಚಾನಲ್ಗಳ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.